ಯುವಕನ ಅಪಹರಣ ಮಂಗಳಮುಖಿ ವೇಷ ಕಲೆಕ್ಷನ್ ನೋಡಿ. ಮೈಸೂರಿನ ಲಷ್ಕರ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಸಂತ್ರಸ್ತ. ಯುವಕನನ್ನ ಫಸ್ಟ್ ಅಪಹರಣ ಮಾಡಿದ್ದಾರೆ. ಮಂಗಳಮುಖಿಯ ವೇಷವನ್ನ ಹಾಕಿಸಿ ಕಲೆಕ್ಷನ್ಗೆ ಅಂತ ಬಿಟ್ಟಿರುವಂತಹ ಘಟನೆ ಆಗಿದೆ ಮೈಸೂರಿನ ಲಷ್ಕರ್ ಠಾಣೆಯ ಸಮೀಪದಲ್ಲಿ. ಈ ಸಂಬಂಧವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಸಂತ್ರಸ್ತ. ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಅನಿಲ್ ದೂರನ್ನ ನೀಡಿದ್ದಾರೆ. 4 ತಿಂಗಳ ಹಿಂದೆ ಮೈಸೂರು ಬಸ್ ನಿಲ್ದಾಣದಲ್ಲಿ ಕಿಡ್ನಾಪ್ ಅನ್ನ ಮಾಡಲಾಗಿರುತ್ತೆ. ಬಸ್ಗಾಗಿ ವೇಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅನಿಲ್ನನ್ನ ಅಪಹರಿಸಲಾಗಿರುತ್ತೆ. ಅಪಹರಿಸಿದ್ಯಾರು? ಒಬ್ಬ ಲೇಡಿ ಅನಿತಾ ಅಂತ. ಮುಸುಕು ಹಾಕಿ ಬಲವಂತವಾಗಿ ಅಪಹರಣ ಮಾಡಿರುತ್ತೆ ಅನಿತಾ ಗ್ಯಾಂಗ್. ಅನಿಲ್ ಹೆಸರು ಅಕ್ಷತಾ ಅಂತ ಹೇಳಿ ಬದಲಾಯಿಸಿರ್ತಾರೆ. ಬಳಿಕವಾಗಿ ಬಲವಂತವಾಗಿ ಸೀರೆ, ನೈಟಿ, ಕಿವಿ ಓಲೆಯನ್ನ ಹಾಕ್ಸಿರ್ತಾಳೆ ಅನಿತಾ. ನೋಡಿ ಎಷ್ಟು ಖತರ್ನಾಕ್ ಗ್ಯಾಂಗು ಅಂತ ಹೇಳಿ. ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಾಗಿ ವೇಟ್ ಮಾಡ್ತಾ ಇರ್ತಾನೆ ಈತನನ್ನ ಅಪಹರಣ ಮಾಡಲಾಗತ್ತೆ. ಜೊತೆಗೆ ಸೀರೆ, ನೈಟಿ ಹಿಂಗೆ ಓಲೆ ಎಲ್ಲ ಹಾಕಿಸಿ ಭಿಕ್ಷಾಟನೆಗೆ ಅಂತ ಹೇಳಿ ಬಿಡಲಾಗಿರುತ್ತೆ ಈತನನ್ನ. ಸೊ ಈತನನ್ನ ಕಿಡ್ನಾಪ್ ಮಾಡಿದ್ ಯಾರು ಅಂತಂದ್ರೆ ಒಬ್ಬ ಲೇಡಿ ಅನಿತಾ ಅಂತ ಹೇಳಿ ಆಕೆಯ ಹೆಸರು. 4 ತಿಂಗಳ ಹಿಂದೆ ಮೈಸೂರು ಬಸ್ ನಿಲ್ದಾಣದಲ್ಲಿ ಈತನನ್ನ ಕಿಡ್ನಾಪ್ ಮಾಡಲಾಗಿರುತ್ತೆ. ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ಅನಿಲ್ ಈ ಸಂಬಂಧವಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಟಾರ್ಚರ್ ಅನ್ನ ಕೊಟ್ಟಿದ್ರು, ಯಾವ ರೀತಿಯಾಗಿ ಅಪಹರಣ ಮಾಡಿದ್ರು, ಯಾರು ಮಾಡಿದ್ರು ಅನ್ನುವಂತಹ ಬಗ್ಗೆ ದೂರು ದಾಖಲಾಗಿದೆ. ಪ್ರತಿನಿತ್ಯ 2 ರಿಂದ 3 ಸಾವಿರ ಕಲೆಕ್ಷನ್ ಮಾಡುವಂತೆ ಒತ್ತಾಯವನ್ನ ಆಗ್ತಾ ಇದ್ರಂತೆ ಈತನಿಗೆ. ಕಲೆಕ್ಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಮಂಗಳೂರು, ಕೇರಳಂಗೆ ಕಳುಹಿಸಿ ಸೆಕ್ಸ್ ವರ್ಕ್ಗೆ ಬಳಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆಧಾರ್ ಕಾರ್ಡ್ನಲ್ಲೂ ಟ್ರಾನ್ಸ್ಜೆಂಡರ್ ಅಂತ ಬದಲಾವಣೆಯನ್ನ ಮಾಡಲಾಗಿದೆ. ಬಾಂಬೆಯಲ್ಲಿ ಶಸ್ತ್ರಚಿಕಿತ್ಸೆ ಮೂಲಕವಾಗಿ ಲಿಂಗ ಬದಲಾವಣೆಗೆ ಸಂಚನ್ನ ಕೂಡ ಮಾಡಿದ್ರಂತೆ. ಬಳಿಕವಾಗಿ 3 ಲಕ್ಷ ಕೊಡುವಂತೆ ಕೇಳಿದಾಗ ಕೊಡದೆ ಅನಿತಾ ಕಳ್ಳಾಟ ಆಡಿರ್ತಾಳೆ. 5 ಲಕ್ಷದ ಚಿನ್ನ ಕಳ್ಳತನದ ಸುಳ್ಳು ಕೇಸನ್ನ ದಾಖಲಿಸ್ತೀವಿ ನಿನ್ನ ವಿರುದ್ಧವಾಗಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿರ್ತಾಳಂತೆ ಈ ಅನಿತಾ. ನೋಡಿ, 4 ತಿಂಗಳ ಹಿಂದೆ ಒಂದು ಬಸ್ ನಿಲ್ದಾಣದಲ್ಲಿ ಈತನನ್ನ ಅಪಹರಿಸಲಾಗತ್ತೆ. ಆನಂತರವಾಗಿ ಭಿಕ್ಷಾಟನೆಗೆ ಬಿಟ್ಟಿರ್ತಾರೆ. 2 ರಿಂದ 3 ಸಾವಿರ ದಿನ ಕಲೆಕ್ಷನ್ ಮಾಡಿ ತರಬೇಕು ನೀನು ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗಲ್ಲ ಜನಗಳಿಗೆ, ಇದು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದೊಂದು ಕೇಸ್ ಈ ರೀತಿಯಾಗಿ ಆಗ್ತಾ ಇರುವಂತಹ ಕಾರಣವಾಗಿ ಸೊ ಜನಗಳಿಗೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಕಂಡು ಬರುತ್ತಾ ಅಂತ ಹೇಳಿ ಆಶ್ಚರ್ಯಚಕಿತರಾಗಿರ್ತಾರೆ. ಎಸ್, ಆಗ್ತಾ ಇದೆ. ಆದರೆ ಈ ಸಮಾಜದಲ್ಲಿ ಖಂಡಿತವಾಗಿಯೂ ಈ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಗಂಡು ಮಗ ಆತನನ್ನು ಕಿಡ್ನ್ಯಾಪ್ ಮಾಡಿ ಲಿಂಗ ಪರಿವರ್ತನೆಗೆ ಸಂಚನ್ನ ಕೂಡ ಮಾಡಿದ್ರಂತೆ. ಕಲೆಕ್ಷನ್ ದಿನ 2 ರಿಂದ 3 ಸಾವಿರ ಕಲೆಕ್ಷನ್ ಮಾಡ್ಕೊಂಡು ಬರಬೇಕು, ಭಿಕ್ಷಾಟನೆ ಮಾಡಬೇಕು ಅಂಥೇಳಿ ಈತನಿಗೆ ಟಾರ್ಚರನ್ನು ಕೂಡ ನೀಡ್ತಾ ಇದ್ರಂತೆ. ಜೊತೆಗೆ ಆತ ಏನೋ ಒಂದಿಷ್ಟು ಅಮೌಂಟನ್ನು ಕೂಡ ಕೇಳಿದ್ದಾನೆ. ಅದಕ್ಕೆ ಆಕೆ ಏನು ಹೇಳಿದ್ದಾಳೆ, ನಿನ್ನ ವಿರುದ್ಧವಾಗಿ ಕಳ್ಳತನದ ಆರೋಪವನ್ನು ಹೊರಿಸಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಈಕೆ ಹಾಕಿದ್ದಾಳೆ. ನನಗೆ ಕಳೆದ ಒಂದು 5-6 ತಿಂಗಳ ದೀಪಾವಳಿ ಹಬ್ಬ ಮುಗಿಸಕ್ಕೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ, ಕೆಲಸ ಫ್ಯಾಕ್ಟ್ರಿಗೆ, ಬೆಳವಡಿ ಆನಿವರ್ಸರಿಗೆ. ಮತ್ತೆ ನಂಗೆ ಕೆಲಸ ಸಿಗಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಬರ್ಬಸ್ಟ್ಯಾಂಡ್ ಹತ್ರ ನೈಟ್ 10 ಗಂಟೆಲಿ ಮಂಗಳಮುಖಿ ಐಟನ್ ಕಾಲ ಬಂದು 4 ಜನ ಅನಿ ಮಂಗಳೂರು ಅಂತ ಅವರು ಕಣ್ಣಿಗೆ ಏನೋ ಮೂಸಿಸ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಾನು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡು ಮಡಿಕೊಂಡು ನನಗೆ ಎಲ್ಲ ಕಲೆಕ್ಷನ್ ಕರ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟು ನನಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ವರ್ಕ್ ಎಲ್ಲ ಕರ್ಕೋಗ್ತೀವಿ ಸರ್. ಹಾಗಾಗಿ ನನಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ತರ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ, ಒಬ್ಬನ್ನೇ ಜೊತೆಗೆ ಬಿಡ್ದೆ. ಟಾರ್ಚರ್ ಕೊಡ್ತಿದ್ವು. ನಾನು ಬರೋಕ್ ಆಗ್ಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ, ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೊ ಹೋಗಿದ್ರು ಸರ್? ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, BC ರೋಡ್ ಆ ಕಡೆ ಸೈಡ್ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4-5 ಸಾವಿರ ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದಿ ಬಿಡ್ದು ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟಿದ್ದು. ನಾನು ಏನಕ್ಕೆ ಈ ಥರ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಈ ಥರ ಮಾಡ್ತೀರ, ಮೋಸ ಮಾಡ್ತಿದ್ದೆ ಸರಿನಾ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಎಸ್ ಪ್ರೇಮ್ ಕುಮಾರ್, ಈಗ ಸಬರ್ಬ್ ಬಸ್ ಸ್ಟ್ಯಾಂಡ್ನಲ್ಲಿ ಭಾಳಷ್ಟು ಗಂಡಸರು ನಿಂತಿರ್ತಾರೆ. ಅಂಥದ್ರಲ್ಲಿ ಅಷ್ಟು ಗಂಡಸರ ಮಧ್ಯೆ ಈತನನ್ನೇ ಯಾಕೆ ಕಿಡ್ನಾಪ್ ಮಾಡಬೇಕಾಗಿತ್ತು? ಜೊತೆಗೆ ಈ ವಿಷಯ ಬಯಲಾಗಿದ್ದು ಹೇಗೆ? ಜೊತೆಗೆ ಈಗ ಆರೋಪಿ ಏನಿದ್ದಾಳೆ ಅನಿತಾ ಈಗ ಭಾಳಷ್ಟು ಮಂದಿಗೆ ಈ ರೀತಿಯಾಗಿ ಲಿಂಗ ಪರಿವರ್ತನೆಯನ್ನು ಈ ಹಿಂದೆ ಮಾಡಿದ್ದಾಳೆ. ಬರೀ ಈತನಿಗೆ ಮಾತ್ರ ಮಾಡಿರುವಂಥದ್ದು ಅಥವಾ ಇನ್ನೂ ಕೂಡ ಹಲವು ಪ್ರಕರಣಗಳು ಈಕೆಯ ವಿರುದ್ಧವಾಗಿ ದಾಖಲಾಗಿದೆ? ಈಕೆ ಅನ್ಬೇಕಾ ಆತ ಅನ್ಬೇಕಾ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇವಳು ಬೇರೆಯವ್ರಿಗೆ
ಲಿಂಗ ಪರಿವರ್ತನೆ ಮಾಡ್ತಾಳೆ ಅಂತಂದ್ರೆ ಈಕೆ ಈತನ ಅಥವಾ ಈಕೆಯ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ. ಕಂಪ್ಲೀಟ್ ಆಗಿ ಮಾಹಿತಿ ಏನಿದೆ? ಕುಸುಮ, ಏನು ಇತ್ತೀಚಿನ ದಿನಗಳಲ್ಲಿ ಹಣ ಮಾಡುವ ನಿಟ್ಟಿನಲ್ಲಿ ಕೂಡ ಮಂಗಳಮುಖಿಯರು ಹಲವಾರು ಸಾಕಷ್ಟು ದಾರಿಗಳನ್ನ ಇಟ್ಕೊಂಡಿರುವಂತದ್ದು. ಆದ್ರೆ ಇದು ಹಣ ಮಾಡುವುದಕ್ಕೋಸ್ಕರವಾಗಿ ತಮ್ಮ ಜೀವನಕ್ಕಾಗಿ ಹೊಟ್ಟೆಪಾಡಿಗಾಗಿ ಹಣವನ್ನ ಕೇಳ್ತಾರೆ ಜನಗಳ ಬಳಿ, ಜನಗಳು ಅಂದ್ಕೊಂಡಿದ್ರು. ಆದ್ರೆ ಹಣ ಮಾಡುವುದನ್ನೇ ಒಂದು ದಂಧೆ ಮಾಡ್ಕೊಂಡಿರುವಂತದ್ದು. ಮೈಸೂರು ಮೂಲದ ಏನು ಅನಿಲ್ ಅಂತ ಏನಿದ್ದಾನೆ, ಆ ಹುಡುಗನನ್ನ ಬಲವಂತವಾಗಿ ಬಸ್ ಸ್ಟ್ಯಾಂಡ್ ಇಂದ ಕಿಡ್ನಾಪ್ ಮಾಡಿಕೊಂಡು ಮಂಗಳೂರಿಗೆ ಹೋಗಿ ಅಲ್ಲಿ ಒಂದು ಬಲವಂತವಾಗಿ ಹಣ ಬೇಡುವಂತ, ಭಿಕ್ಷೆ ಬೇಡುವಂತ ಒಂದು ದಂಧೆಗೆ ಒಂದು ತಳ್ಳಿರ್ತಾರೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು. ಏನು ಅನಿಲ್ ಏನಿದ್ದಾನೆ, ಇವನು ಮೂಲತಃ ನಂಜನಗೂಡು ಭಾಗದವನು. ಅಂದ್ರೆ ಮೈಸೂರಿನ ನಗರದ ಬಸ್ ಸ್ಟ್ಯಾಂಡ್ ನಲ್ಲಿ ಪರಿಚಯವಾಗ್ತಾನೆ. ಅನಿತಾ ಎಂಬ ಏನು ಮಂಗಳಮುಖಿ ಹತ್ರ ಪರಿಚಯವಾದಂತಹ ಸಂದರ್ಭದಲ್ಲಿ ಆತನನ್ನ ಬಲವಂತವಾಗಿ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿ ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೇಷವನ್ನ, ಅಂದ್ರೆ ಹುಡುಗಿಯರ ವೇಷವನ್ನ ಧರಿಸಿ ಭಿಕ್ಷೆ ಬೇಡಬೇಕು, ನನಗೆ ದಿನಕ್ಕೆ 3,000 ರಿಂದ 4,000 ಹಣ ಕೊಡಬೇಕು ಅಂತ ಹೇಳಿ ಬಲವಂತವಾಗಿ ಭಿಕ್ಷಾಟನೆಗೆ ತಳ್ಳಿರುವಂತದ್ದು. ಆದ್ರೆ ಮಂಗಳಮುಖಿ ಅಂತ ಹೆಸರಿನಲ್ಲಿ ಈ ತರ ಪುರುಷ ಆಗಿದ್ರು ಕೂಡ, ಗಂಡಾಗಿದ್ರು ಕೂಡ ಆತನಿಗೆ ಒಂದು ಬಲವಂತವಾಗಿ ಮಹಿಳೆಯರ ಉಡುಪನ್ನ ಧರಿಸಿ ಬಲವಂತವಾಗಿ ಭಿಕ್ಷೆ ಬೇಡ್ತಾ ಇರ್ತಾರೆ. ಆದ್ರೆ ಆತನು ಕೂಡ ಯಾವುದೇ ರೀತಿಯ ಒಪ್ಪಿಗೆ ಇರೋದಿಲ್ಲ. ಹಂಗಾಗಿ ಬಲವಂತವಾಗಿ ಆ ಕೆಲಸವನ್ನ ಮಾಡ್ತಿರ್ತಾನೆ. ತದನಂತರವಾಗಿ ಕೆಲವು ಭಾಗಗಳಲ್ಲಿ ಏನಿದಾನೆ, ಅಲ್ಲಿ ಭಿಕ್ಷೆ ಬೇಡ್ತಿರುವಂತ ಸಂದರ್ಭದಲ್ಲಿ ನಾನು ವಾಪಸ್ ಹೋಗ್ಬೇಕು ಮನೆಗೆ ಅಂತ ಹೇಳಿ ಆತ ಕಿರುಕುಳವನ್ನ ತಾಳಲಾರದೆ, ಹಣವನ್ನ ಭಿಕ್ಷೆ ಬೇಡೋದಕ್ಕೆ ಸಾಧ್ಯ ಆಗದೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನಂಜನಗೂಡು ಪೊಲೀಸ್ ಠಾಣೆಗೆ ದೂರ ನೀಡಿರುವಂತದ್ದು. ಅಲ್ಲಿ ನಂಜನಗೂಡು ಪೊಲೀಸರು ಈ ಸಂಬಂಧವಾಗಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದಿರುವಂತಹ ಹಿನ್ನೆಲೆಯಲ್ಲಿ ನಗರದ ಲಷ್ಕರ್ ಪೊಲೀಸ್ ಠಾಣೆ, ಅಂದ್ರೆ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಿದೆ, ಅನಿದನನ್ನ ಕೂಡ ಆಕೆಯ ಮೇಲೆ FIR ದಾಖಲಾಗಿರುವಂತದ್ದು. ಆತನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ, ಅಂದ್ರೆ ಪುರುಷನ ಆಗಿದ್ರು ಕೂಡ ಆತನಿಗೆ ಬಲವಂತವಾಗಿ ಭಿಕ್ಷಾಟನೆ ಮಾಡ್ತಾ ಇದ್ರು. ಆದ್ರೆ ದುರಂತ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆತನಿಗೆ ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಿರುವಂತದ್ದು ಹಲವಾರು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಆತ ಪುರುಷ ಆಗಿರ್ತಾನೆ, ಗಂಡಾಗಿರ್ತಾನೆ. ಆತನಿಗೆ ಇದೊಂದು ಘಟನೆ ನಡೆದಿರುವಂತದ್ದು ಎಲ್ಲೋ ಒಂದು ಆಘಾತ ಉಂಟು ಮಾಡಿದೆ ಅಂತ ಹೇಳ್ಬೋದು. ಹಣ ಮಾಡೋದಕ್ಕೋಸ್ಕರವಾಗಿ ಸಾಕಷ್ಟು ದಾರಿಗಳನ್ನ ಇಟ್ಕೊಂಡಿದ್ದಾರೆ. ಈ ತರ ಬಲವಂತವಾಗಿ ಆತನನ್ನು ವೇಷ ಧರಿಸಿ, ಹುಡುಗಿಯರ ವೇಷ ಧರಿಸಿ ಬಲವಂತವಾಗಿ ಭಿಕ್ಷಾಟನೆಗೆ ಬಿಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಹಲವಾರು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ಪ್ರೇಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.